ನಾವು ಕೂಲಿ ಮಾಡ್ಕೊಂಡು ತಿನ್ನೋರು. ಹೋಟ್ಲಿಗೆ ಗ್ಯಾಸ್ ಇಲ್ಲ ಅಂದ್ರೆ ನಾವು ಹೆಂಗೆ ಜೀವನ ಮಾಡಬೇಕು? ನಮ್ಮ ಮನೇಲಿ ಬಾಣ್ತಿ ಬೇರೆ, ಸಿಲಿಂಡ್ರ್ ಇಲ್ಲಮ್ಮ. 3 ದಿನದಿಂದ ಇಲ್ಲಿಂದ ಊಟ ತೊಂದರೆ ಕೊಡ್ತಾಯಿದ್ದೀನಿ. ಗ್ಯಾಸ್ ಫ್ಯಾಕ್ಟ್ರಿ ಹೋದ್ರೆ ಬುಕ್ ಮಾಡಿ ಅಂದ್ರೆ ನಮಗೆ ಗೊತ್ತಲ್ಲಮ್ಮ, ಆಫೀಸ್ಗೆ ಹೋಗು ಅಂತಾರೆ. ನಂಗೆ ಗೊತ್ತಾಯ್ತಾ? ನನಗೆ ಕಣ್ಣು ಕಾಣಿಸೋಕ್ಕಲ್ಲ, ವಯಸ್ಸಾಗಿರೋಳು. ನಾನೇ 25 ವರ್ಷದಿಂದ ಈ ಹೋಟ್ಲಾಗ ಕೆಲಸ ಮಾಡ್ತಾ ಇರೋದು. ಗ್ಯಾಸ್ ರೇಟು ಜಾಸ್ತಿ ಆಗಿದೆ. ಗ್ಯಾಸ್ ಯಾಕೆ ಬರ್ತಾಯಿಲ್ಲ? ಮನೆಗೇನ ಕೊಡಬೇಡ್ದಾ? ರೇಟು ಜಾಸ್ತಿ ಆಗಿದೆ. ಆಗಲಿ, ರೇಟ್ ಜಾಸ್ತಿ ಆಗಲಿ ಅಂತ ಕೇಳಿದೆ. 2,000 ಹೇಳ್ತಾವ್ರೆ. ಹಾಂ, 2,000. ನಾವು ಒಂದು ದಿನಕ್ಕೆ 400 ರೂಪಾಯಿ ಸಂಪಾದನೆ ಮಾಡಿ 2,000 ಗ್ಯಾಸಿಗೆ ಕೊಟ್ಟರೆ ಬಾಡಿಗೆ ಹೆಂಗೆ ಕಟ್ಟೋದು? ಲೈಟ್ ಬಿಲ್, ನೀರು ಬಿಲ್ ಹೆಂಗವ ಕಟ್ಟೋದು? ನೀವೇ ಹೇಳ್ರಿ ನೋಡೋಣ. ನಮಗೆ ಗ್ಯಾಸ್ ಬೇಕು ಅಂತಲೇ ಕೇಳೋದು ನಾವು. ನಮ್ಮ ಮನೇಲಿ ಬಾಣ್ತಿ ಬೇರೆ. ಇಲ್ಲಿಂದ ಊಟ ತಗೋಕೆ ಬಂದಿದ್ನಿ ಈಗ ದಿನ ಹೋಟ್ಲಿಂದ. ಗ್ಯಾಸ್ ಖಾಲಿಯಾಗಿ ಊಟ ಇಲ್ಲಿ ತಗೊಂಡೋಗಿ ಬಂದಿದ್ದೀವಿ. ಗ್ಯಾಸ್ ಖಾಲಿ ಆಯ್ತು ಕಣವೆ. 3 ದಿನದಿಂದ ಒಂದೇ ಸಮ ಗ್ಯಾಸ್ ಫ್ಯಾಕ್ಟ್ರಿ ತಗೋತೀನಿ. ಒಂದು ದಿನಕ್ಕೆ 4 ಸಲ ಭಾರತ್ ಗ್ಯಾಸ್ ಫ್ಯಾಕ್ಟ್ರಿಗೆ. ಅವರು ಈ ಫೋನಲ್ಲಿ ಹಾಕಲ್ಲ ಅಂತಾರೆ. ಯಾವಾಗಲೂ ನಾನು ಈ ಫೋನಲ್ಲೇ ಬುಕ್ ಮಾಡೋದು ನೋಡಿ. ಹಂಗೆ ಅಂತಾರೆ ಗ್ಯಾಸ್ ಫ್ಯಾಕ್ಟ್ರವರು. ನಮಗೆ ಗೊತ್ತಲ್ಲಮ್ಮ, ಹೋಗು ಮಲ್ಲೇಶ್ವರ ಆಫೀಸ್ಗೆ ಅಂತಾರೆ.